PCM ನಲ್ಲಿ KCT ಎಕ್ಸಾಮ್ ನಲ್ಲಿ ಚೆನ್ನಾಗಿರುವಂತಹ ಸ್ಕೋರಿಂಗ್ ಇದೆ, ಬಟ್ ಎಂಜಿನಿಯರಿಂಗ್ ಕಾಲೇಜ್ ಯಾವ್ದು ಚೂಸ್ ಮಾಡಬೇಕು ಅಂತ ಹೇಳೋ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ, ಫಾರ್ ಆಲ್ ದ KCT ಎಂಜಿನಿಯರಿಂಗ್ ಸೆಕ್ಟರ್ ಟಾಪರ್ಸ್ ನಿಮಗೆ NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಪ್ರಕಾರ ಕರ್ನಾಟಕದಲ್ಲಿರುವಂತಹ ಟಾಪ್ 12 ಬೆಸ್ಟ್ ಕಾಲೇಜಸ್ಗಳ ಹೆಸರುಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಫಾರ್ ಯೋರ್ ರೆಫರೆನ್ಸ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕಮ್ ಆನ್. NIRF ರ್ಯಾಂಕಿಂಗ್, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರು ರಿಲೀಸ್ ಮಾಡಿದ್ದಾರೆ. ಒಂದು 300 ಕಾಲೇಜಸ್ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವುದು ಅಂತ ಹೇಳೋ ಒಂದು ರ್ಯಾಂಕಿಂಗ್ ಲಿಸ್ಟ್ ಅನ್ನ ಬೇಸ್ಡ್ ಆನ್ 2024 ರ್ಯಾಂಕಿಂಗ್. ನೀವು 24 ರ್ಯಾಂಕಿಂಗ್ ತಗೊಳ್ತೀರಾ ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಸೆಕ್ಟರ್ ನಲ್ಲಿ ದ ಬೆಸ್ಟ್ 300 ಕಾಲೇಜಸ್ ಯಾವುದು ಅಂತ ಹೇಳೋ ಒಂದು ಲಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕದಿಂದ ಯಾವ ಕಾಲೇಜಸ್ ಆನ್ ಪ್ರಿಯಾರಿಟಿ ಲಿಸ್ಟ್ ನಲ್ಲಿ ಇದೆ ಅಂತ ಹೇಳುವಂತ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಸೊ ನೀವು ಕೂಡ ಎಲ್ಲಾದ್ರೂ ಒಂದ್ ಕಡೆ ಬರ್ದಿಟ್ಕೊಳ್ಬಹುದು. ಇಟ್ಸ್ ಅ ಕೈಂಡ್ ಆಫ್ ಹೋಮ್ವರ್ಕ್ ಯು ಆರ್ ಡೂಯಿಂಗ್ ಬಿಫೋರ್ ಯು ಗೆಟ್ ಯೋರ್ KCT ರಿಸಲ್ಟ್, ಸೊ ದಟ್ ಯು ವಿಲ್ ಹ್ಯಾವ್ ದ ಥಾಟ್, ಓಕೆ ನಾನು ಈ ಕಾಲೇಜ್ಗೆ ಹೋಗಬೇಕು. ನಂತರ ನೀವೇನ್ ಮಾಡ್ಬೋದು, ಆ ಕಾಲೇಜ್ ನಲ್ಲಿ ಯಾವುದೆಲ್ಲ ಕೋರ್ಸಸ್ಗಳಿದೆ, ವಿ ವಿಲ್ ಆಲ್ಸೋ ಲೆಟ್ ಯು ನೋ ಅಬೌಟ್ ದ ಸೇಮ್ ಇನ್ ದ ಫ್ಯೂಚರ್. ನೀವು ಕೂಡ ನಿಮ್ಮ ಈ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾವ ಕಾಲೇಜಿಗೆ ನಿಮಗೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಲಿಕ್ಕೆ ಅಂತ ಹೇಳೋದ್ರದ್ದು, ಆ ಕಾಲೇಜ್ನ ಕಟ್ ಆಫ್ ಆಗಿರ್ಬೋದು ಅಥವಾ courses available ಆಗಿರಬಹುದು. We will let you know based on the information which is available in KEA website according to 2024. Okay, ಹಾಗಾದ್ರೆ ಶುರು ಮಾಡೋಣ. ನೋ ಡೌಟ್ ಈ ಒಂದು ರ್ಯಾಂಕಿಂಗ್ ಫ್ರೇಮ್ವರ್ಕ್ ನಲ್ಲಿ ಫಸ್ಟ್ ಟಾಪ್ 10 ಪೊಸಿಷನ್ ಅಲ್ಲಿ ಇರುವಂತದ್ದು ಎಲ್ಲ IIT ಕಾಲೇಜಸ್. ಬಟ್ ಇನ್ ಕರ್ನಾಟಕ NIT ಕಾಲೇಜ್ ಇದೆ. NIT ಕಾಲೇಜಿಗೆ ನೀವು ಹೋಗಬೇಕು ಅಂದ್ರೆ ಯು ಹ್ಯಾವ್ ಟು ಯೂಸ್ ಯೋರ್ JEE ರ್ಯಾಂಕಿಂಗ್. ಸೊ ಇದರಲ್ಲಿ ಈಗ KCT ರ್ಯಾಂಕಿಂಗ್ ನಾನು ಮಾತಾಡ್ತಿರೋದ್ರಿಂದ ಕರ್ನಾಟಕದಲ್ಲಿ KCT ರ್ಯಾಂಕಿಂಗ್ ಪ್ರಕಾರ ನೀವು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ the next position, I'm searching the state. So Karnataka anta heli bandaga ಈ next ಇರುವಂತಹದ್ದು MIT, Manipal Institute of Technology. So regarding the MIT admission entrance, we will do one more detailed video, but ನಿಮಗೆ KCT through Manipal Institute of Technology ಗೆ ಹೋಗಬಹುದು. The next second place ನಲ್ಲಿ ಇರುವಂತಹದ್ದು ನಮ್ಮ VTU, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಬೆಳಗಾಂ. ಓಕೆ, ಇದು ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಅಂಡ್ ಆಮೇಲೆ ಮೂರನೇ ಪ್ಲೇಸ್ ಅಲ್ಲಿ ಇರುವಂತಹದ್ದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಓಕೆ, ನೀವು ಕೂಡ ನೋಟ್ ಮಾಡ್ಕೊಳ್ಳಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಅಂಡ್ ಫೋರ್ತ್ ಪ್ಲೇಸ್ ಅಲ್ಲಿ ಇರುವಂತಹದ್ದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ನಂತರ ಸ್ಟೇಟ್ ವೈಸ್ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಿಫ್ತ್ ಪ್ಲೇಸ್ಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಅಂಡ್ ಇನ್ ದ ಫಿಫ್ತ್ ಪ್ಲೇಸ್ ಕ್ರೈಸ್ಟ್ ಯೂನಿವರ್ಸಿಟಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಸಿಮಿಲರ್ಲಿ ಆನ್ ದ ಸಿಕ್ಸ್ತ್ ಪ್ಲೇಸ್ ನೆಕ್ಸ್ಟ್ ರ್ಯಾಂಕಿಂಗ್ ವೈಸ್ ನಲ್ಲಿ ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ರೈಸ್ಟ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್, ಸಿಕ್ಸ್ತ್ ಕಾಲೇಜಸ್ ಆಯ್ತು. ಆಮೇಲೆ ಅವ್ರು ಕೊಟ್ಟಿದ್ದಾರೆ ಸೆವೆಂತ್ ಪ್ಲೇಸ್ ನಲ್ಲಿ ಬ್ಯಾಂಗ್ಳೂರ್, ಸೊ RV ಕಾಲೇಜ್ ಆಫ್ ಎಂಜಿನಿಯರಿಂಗ್. ಅಂಡ್ ಏಯ್ತ್ ಪ್ಲೇಸ್ ನಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಿಷ್ಟು ಕಾಲೇಜ್ಗಳು, ಈ 8 ಕಾಲೇಜ್ ಫ್ರಮ್ ಕರ್ನಾಟಕ ಈಸ್ ದೇರ್ ಇನ್ ದ ಫಸ್ಟ್ 200. ಸೊ ಟಾಪ್ 100 ಲಿಸ್ಟ್ ನಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಬೆಸ್ಟ್ ಕಾಲೇಜಸ್ ನಲ್ಲಿ ಟಾಪ್ 100 ಲಿಸ್ಟ್ ನಲ್ಲಿ ಇವುಗಳ ಪ್ಲೇಸ್ ಇದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ 8 ಬೆಸ್ಟ್ ಕಾಲೇಜಸ್ ಇವುಗಳು ಅಂತ ಹೇಳಿ ನಿಮಗೆ ಗೊತ್ತಾಯ್ತಲ್ವಾ. ಅಗೇನ್ ನಾನು ಹೇಳಿದ್ದು ಟಾಪ್ 12 ಕಾಲೇಜಸ್ ಅಂತ ಹೇಳಿ, ಬಟ್ ಐ ವಿಲ್ ಗಿವ್ ಯು ಅ ಲಿಂಕ್ ಐಡಿಯಾ ಅಬೌಟ್ ಮೋರ್ ದನ್ ಬೆಸ್ಟ್ ಕಾಲೇಜಸ್. ಟಾಪ್ 12 ಗಿಂತನೂ ಜಾಸ್ತಿ ಇರುವಂತಹ ಕಾಲೇಜಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇರುವಂತದ್ದು ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ನಮ್ಮ BMS ಕಾಲೇಜ್ ಆಫ್ ಎಂಜಿನಿಯರಿಂಗ್. ಓಕೆ, BMS ಕಾಲೇಜ್ ಆಫ್ ಎಂಜಿನಿಯರಿಂಗ್ 9ನೇ ಪ್ಲೇಸ್ ನಲ್ಲಿದೆ. ಆಮೇಲೆ 10ನೇ ಪ್ಲೇಸ್ ನಲ್ಲಿ ವಿ ಹ್ಯಾವ್ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದೆನ್ ಅಗೇನ್ ಫ್ರಮ್ ಕರ್ನಾಟಕ ನೀವು ಹುಡುಕ್ತೀರಾ ಅಂತ ಹೇಳಿದ್ರೆ 11th ಪೊಸಿಷನ್ ಅಲ್ಲಿ ಇದೆ ನಮ್ಮ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. 11th ಪೊಸಿಷನ್ ಅಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ರ್ಯಾಂಕಿಂಗ್ ವೈಸ್ ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ. ಅಂಡ್ ಅಗೇನ್ 12th ಪೊಸಿಷನ್ ಅಲ್ಲಿ ನ್ಯೂ ಹೊರೈಸಾನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಇದೆ. ಅಂಡ್ ಅಗೇನ್ ಫ್ರಮ್ ಉಡುಪಿ NM ನಿಟ್ಟೆ ಮೀನಾಕ್ಷಿ ಕಾಲೇಜಸ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಮ್ಮ ಉಡುಪಿಯ ಕರ್ನಾಟಕದ ಟಾಪ್ 12th ಕಾಲೇಜ್ ಅಂತ ಹೇಳ್ಬೋದು. ಆಮೇಲೆ 13th ಪೊಸಿಷನ್, 12th or 13th ಪೊಸಿಷನ್ ಆಚೆ ಈಚೆ ಆದ್ರೂ ಪರವಾಗಿಲ್ಲ, ಮೈಸೂರಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ NIE ಕಾಲೇಜಸ್ ಇದೆ. ಇದರ ಕಟ್ ಆಫ್ ಆಗಿರಬಹುದು ಅಥವಾ ಸೀಟ್ ಡಿಫರೆಂಟ್ ಕೋರ್ಸಸ್ ಅವೈಲಬಲ್ ಆಗಿರಬಹುದು. ವಿ ಆರ್ ಕಮಿಂಗ್ ಅಪ್, ಒನ್ ಆಫ್ ಅವರ್ ಟೀಮ್ ಮೆಂಬರ್ ವುಡ್ ಟೆಲ್ ಯು ಅಬೌಟ್ ಇಟ್. ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ನಲ್ಲಿ ಯಾರಾದ್ರೂ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ನ ಕೊಡ್ತಾ ಹೋಗ್ತಾರೆ. ನೀವು ಕೂಡ ಮೆನ್ಷನ್ ಮಾಡಿ ಯಾವ ಕಾಲೇಜಸ್ನ ಕೋರ್ಸಸ್ ಅವೈಲಬಲ್ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ರದ್ದು. ಸೊ ಇವಿಷ್ಟು ಕಾಲೇಜಸ್ ಆಯ್ತು. ದೆನ್ ಅಗೇನ್ ನೀವು ರ್ಯಾಂಕಿಂಗ್ ಫ್ರೇಮ್ವರ್ಕ್ ಹೋಗ್ತೀರಾ ಅಂತ ಹೇಳಿದ್ರೆ ಕೆಲವರಿಗೆ ಇನ್ನ ಕನ್ಫ್ಯೂಷನ್ಸ್ ಇದೆ. BMS ಕಾಲೇಜ್ ಅಂತ ಹೇಳಿದ ತಕ್ಷಣ
right? So then you have here BMS Institute of Technology and Management, ಬೆಂಗಳೂರಿನಲ್ಲಿ, ಅದು ನೆಕ್ಸ್ಟ್ ಪೊಸಿಷನ್ ಇದೆ ಕರ್ನಾಟಕದಲ್ಲಿ. ಆಮೇಲೆ ಕರ್ನಾಟಕದಲ್ಲಿರುವಂತಹ ನೆಕ್ಸ್ಟ್ ಪೊಸಿಷನ್ ಅಂತ ಹೇಳುವಂಥದ್ದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಎಂಜಿನಿಯರಿಂಗ್, ನಮ್ಮ NIRF ರ್ಯಾಂಕಿಂಗ್ ಪ್ರಕಾರ. Then you have here Mysore again, JSS Science Technology and University ranking list ನಲ್ಲಿ ಆ ಒಂದು ಕಾಲೇಜ್ ಪ್ಲೇಸ್ ನಲ್ಲಿ ಇದೆ. And Mandyada, okay, so PES College of Engineering Mandya has taken the ranking. PES College of Mandya taken the ranking. And again from Bangalore you have here Reba University. So idu bandu 200 to 300 ranking list nalli iruvanthadu. So these are the different universities which has taken the ranking in NIRF. So idu yarigella gottittu already, well and good, you don't have to waste time by watching this video. But yarigella inna informations beku madam, hagadre ee top ನಾನು ಇವಾಗ ಆಲ್ಮೋಸ್ಟ್ 12 ಗಿಂತ ಜಾಸ್ತಿನೇ ಕಾಲೇಜಸ್ ಹೇಳಿದ್ದೀನಿ. ಹಾಗಾದ್ರೆ ಈ ಟಾಪ್ 12 ಟಾಪ್ 15 ಕಾಲೇಜಸ್ ನಲ್ಲಿ ಸೀಟ್ಸ್ ಎಲ್ಲ ಯಾವ ತರ ಇತ್ತು, ಕಟ್ ಆಫ್ ಯಾವ ತರ ಇತ್ತು ಅಂತ ಹೇಳಿ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೇ ಬಿ ಟು ಈಚ್ ಆಫ್ ಯೋರ್ ಕಮೆಂಟ್ ಐ ಮೇ ನಾಟ್ ರಿಪ್ಲೈ, ಬಟ್ ಎವ್ರಿ ಕಮೆಂಟ್ಸ್ ಐ ವಿಲ್ ಕನ್ಸಿಡರ್ ಸೀರಿಯಸ್ಲಿ ಅಂಡ್ ಐ ವಿಲ್ ಬಿ ಡೂಯಿಂಗ್ ದ ಕರೆಸ್ಪಾಂಡಿಂಗ್ ವಿಡಿಯೋ ಇನ್ ದ ನೆಕ್ಸ್ಟ್ upcoming series. Hagadre do let me know about your queries under this video. So thank you so much for watching this particular video, and you also can refer by yourself. ನೀವು ಕೂಡ ರಿಸರ್ಚ್ ಮಾಡಬಹುದು, ಬಿಕಾಸ್ ರ್ಯಾಂಕಿಂಗ್ ಬಂದು ಮತ್ತೆ ಕಟ್ ಆಫ್ ನೋಡಿ ಡಿಸೈಡ್ ಮಾಡೋದಕ್ಕಿಂತ ನಿಮಗೆ ಒಂದಿಷ್ಟು ಐಡಿಯಾ ಇರಬೇಕು ಯಾವುದು ಬೆಸ್ಟ್ ಕಾಲೇಜಸ್ ಆಫ್ ಎಂಜಿನಿಯರಿಂಗ್ ವೇರ್ ಐ ವಾಂಟ್ ಟು ಗೋ ಅಂತ ಹೇಳುವಂಥದ್ರದ್ದು. ಅದೇ ತರ ಅಲ್ಲಿ ಯಾವ್ದೆಲ್ಲ ಕೋರ್ಸ್ಗಳಿದೆ ಅಂತ ಹೇಳಿದ್ರದ್ದು ಕೂಡ ಹೇಗೆ ರಿಸರ್ಚ್ ಮಾಡ್ಬೋದು ಅಂತ ಹೇಳಿದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕನೆಕ್ಟ್ ಆಗ್ತೀನಿ. Hope this video was useful for you. Thank you so much for watching. I'll meet you in the next video. Until then, take care. Bye bye.